ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಹಾಗಾಗಿ ನನಗೆ ನಮ್ಮಮ್ಮನ ನೋಡಲಿಕ್ಕೆ ಚಿಕ್ಕಮ್ಮ ಮನೆಗೆ ಹೋಗಬೇಕು ಅಂತ ಹಸ್ಬೆಂಡ್ ಹತ್ರ ತುಂಬ ದಿನದಿಂದ ಕೇಳ್ತಾ ಇದ್ದೆ. ಹಾಗೆ ಸಂಡೇ ಹೋಗೋಣ ಅಂತ ಹೇಳಿದರು. ಮತ್ತು ಮನೇಲಿ ಗೆಸ್ಟ್ ಬೇರೆ ಇದ್ದಾರೆ, ಅವ್ರಿಗೆ ಟಿಫನು ಮತ್ತು ಲಂಚ್ ಮಾಡಿಟ್ಟು ಹೋಗೋಣ ಅಂತ ಹೇಳಿದರು. ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪೂರಿ ಮತ್ತು ಪಲ್ಯ ಬೆಳಗ್ಗೆ ಟಿಫನ್ಗೆ. ಅವರೆಲ್ಲ ಸ್ನಾನಕ್ಕೆ ಹೋಗಿದ್ರು. ಬರೋದ್ರೊಳಗಡೆ ಅಡುಗೆನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ಕ್ಯಾರೆಟ್ ಪಲ್ಯ, ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಅವರು ನಾನ್ ವೆಜ್ ತಿನ್ನಲ್ಲ, ಅವರಿಗೆ ಶ್ರಾವಣ ಥರ. ಎಲ್ಲ ರೆಡಿಯಾಗಿತ್ತು, ಎಲ್ಲ ಸೈಡಲ್ಲಿ ಎತ್ತಿಕ್ಬಿಟ್ಟು ಅಷ್ಟರೊಳಗಡೆ ಸ್ನಾನ ಮಾಡ್ಕೊಂಬಂದರು. ಅವ್ರಿಗೂ ಟಿಫನ್ ಆಗದೆ ಅವರೆಲ್ಲ ಟಿಫನ್ ತಿಂದು ಆಚೆ ಕೆಲಸ ಇದೆ ಅಂತ ಹೋದರು. ನಾನು ಮಕ್ಕಳು ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ ಚಿಕ್ಕಮ್ಮ ಮನೆ ಕಡೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ತುಂಬ ಬಿಸಿಲು, ಹೆವಿ ಬಿಸಿಲಿತ್ತಪ್ಪ ರೋಡಲ್ಲಿ. ಬೆಂಗಳೂರಲ್ಲಂತೂ ಹಾಗೆ ಕೂಲಾಗಿ ಒಂದೊಂದು ಚೊಂಬು ಅಂಬ್ಲಿ ಕುಡಿದ್ವಿ. ಎಲ್ಲರೂ ಕುಡಿದ್ಬಿಟ್ಟು ಆಂಟಿ ಮನೆ ಕಡೆ ಹೋದ್ವಿ. ಆಂಟಿ ಮನೆ ಸೈಡ್ ಅಂತೂ ವೆದರ್ ತುಂಬ ಕೂಲಾಗಿತ್ತು, ವಿಲೇಜ್ ಥರ. ಮನೆ ಮುಂದೆ ದೇವಸ್ಥಾನ. ಅಮ್ಮ ಮಕ್ಳಿಗೆ ವೆಯ್ಟ್ ಮಾಡ್ತಾಯಿದ್ರು. ಹೋದ ತಕ್ಷಣ ಖುಷಿಯಾಗಿಬಿಟ್ರು. ಹಾಗೆ ತಮ್ಮ ಜ್ಯೂಸು ಸ್ವೀಟ್ ಎಲ್ಲ ಕೊಟ್ಟ. ಅಮ್ಮ ಮಕ್ಳಿಗೆ ಫ್ರೈಡ್ ರೈಸ್ ಬಿಸಿ ಮಾಡಿಕೊಟ್ರು. ನನಗೆ ಹುಳ್ಳಿ ಕಾಳು ಸಾರು ಊಟ ಕೊಟ್ಟರು. ಆಂಟಿ ಡ್ಯೂಟಿಗೆ ಹೋಗಿದ್ರು.